ತಾಲೂಕಿನ ಮಾಡ್ಲಗಿರಿ ಗ್ರಾಮದ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ನಡೆದಿರತಕ್ಕಂಥ ಅವ್ಯವಹಾರದ ಕುರಿತು ಸೆಕ್ಷನ್ 64 ತನಿಖೆ ಮಾಡಬೇಕಂತಕ್ಕಂಥ ಒಂದು ಮನವಿಯನ್ನು ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು ಗದಗ ವಿಭಾಗ ಗದಗರವರಿಗೆ ಮಾಡಿದ್ದರನ್ವಯ ಸೆಕ್ಷನ್ 64 ಅನ್ವಯ ಸಹಾಯಕ ನಿಬಂಧಕರು ತನಿಖೆಯನ್ನು ಮಾಡಲು ಆದೇಶ ಮಾಡಿದ್ದರು. ಆದರೆ ಈ ಆದೇಶಕ್ಕೆ ಸೆಕ್ರೆಟರಿ ಮತ್ತು ಮಾಜಿ ಸೆಕ್ರೆಟರಿ, ಅಧ್ಯಕ್ಷ ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲರೂ ಸೇರಿಕೊಂಡು ಹೈಕೋರ್ಟಿಂದ ಸ್ಟೇ ಕೂಡ ಅಪ್ಲೈ ಮಾಡಿದರು. ಆದರೆ ಈಗ ಸ್ಟೇ ಅದು ರಿಜೆಕ್ಟ್ ಆಗಿದೆ. ಈ ಕಾರಣದಿಂದಾಗಿ ಮತ್ತೆ ಪುನಃ ಸೆಕ್ಷನ್ 64 ಅಡಿಯಲ್ಲಿ ತನಿಖಾ ಮಾಡಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಹೈಕೋರ್ಟು ಸಹಾಯಕ ನಿಬಂಧಕರು ಗದಗ ಉಪವಿಭಾಗರವರಿಗೆ ಮಾಡಿದೆ. ಅದರನ್ವಯ ಇವರು ಏನು ದೂರು ಕೊಟ್ಟಿದ್ದರು ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರಿಗೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಯಥಾ ಪ್ರಕಾರವಾಗಿ ಫುಲ್ ಡೀಟೇಲ್ ಆಗಿ ಕೊಡ್ತಾ ಇದ್ದೇನೆ. ತಾವು ದಯವಿಟ್ಟು ಅದನ್ನು ಗಮನಿಸಬೇಕು. ಇಲ್ಲಿ ಆರೋಪಿಗಳ ಸತ್ಯಾಸತ್ಯ ಏನು ಎಂಬುದನ್ನು ಕೂಡ ತಾವು ಕೂಡ ಜಡ್ಜ್ ಮಾಡಬಹುದಾಗಿದೆ. ಮಾಡ್ಲಗಿರಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮಾಡ್ಲಗಿರಿ ಗ್ರಾಮದ ಕೆಲವು ಷೇರುದಾರರು ದೂರನ್ನು ದಾಖಲಿಸಿದ್ದು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಗದಗ ಸಬ್ ಡಿವಿಷನ್ ಗದಗರವರಿಗೆ ದೂರನ್ನು ದಾಖಲಿಸಿದ್ದಾರೆ. ಈ ದೂರು ಡಿಸ್ಪ್ಯೂಟ್ AR 18 ಕಲಂ 64 ಅಡಿಯಲ್ಲಿ CR 1 2020-21 ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮಾಡ್ಲಗಿರಿ ಮತ್ತು ಅದರ್ಸ್ ಡೆಪ್ಯೂಟಿ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಗದಗ ಈ ಪ್ರಕರಣವನ್ನು ದಾಖಲಿಸಿದವರು ಮಾಡ್ಲಗಿರಿ ಗ್ರಾಮದ ಗ್ರಾಮಸ್ಥರು. ಇದು ಪ್ರಾಥಮಿಕ ಸಹಕಾರಿ ಸಂಘ ಏನಿದೆಯಲ್ಲ, ರಿಜಿಸ್ಟ್ರೇಷನ್ ಸಹಕಾರಿ ಸಂಘದ ತಳಹದಿಯಲ್ಲಿ ರಿಜಿಸ್ಟರ್ ಆಗಿದೆ ಮತ್ತು ಈ ಒಂದು ಸಹಕಾರಿ ಸಂಘದಲ್ಲಿ ಮಾಡ್ಲಗಿರಿ, ನೈನಾಪುರ, ಬೇಲೇರಿ, ಬಸರಕೋಡ ಗ್ರಾಮದಲ್ಲಿರ್ತಕ್ಕಂಥ ರೈತರು ಇದಕ್ಕೆ ಶೇರ್ ಹೋಲ್ಡರ್ ಆಗಿರ್ತಾರೆ. ಇದು ರೋಣ ತಾಲೂಕು ಮತ್ತು ಗದಗ ಜಿಲ್ಲೆಯಲ್ಲಿ ಬರ್ತಿರ್ತಕ್ಕಂಥ ಒಂದು ಸಹಕಾರಿ ಸಂಘವಾಗಿದೆ. ಈ ಪ್ರಕರಣವನ್ನು ದಾಖಲಿಸಿದ ಅವರ ಪೈಕಿಯಲ್ಲಿ ಶೇರ್ ಹೋಲ್ಡರ್ಸ್ ಸಾಕಷ್ಟು ಜನ ಇದ್ದರೂ ಕೂಡ ಅದರಲ್ಲಿ ಪ್ರಮುಖವಾಗಿ ಕೆಲವು ಜನರು ದೂರನ್ನು ಕೊಟ್ಟಿದ್ದಾರೆ. ಅವರ ಹೆಸರು ಹೀಗಿದೆ: ಬಸನಗೌಡ, ಶಂಕರಗೌಡ, ಅಮಾತಿಗೌಡರ ಮತ್ತು ಅವರು ಕುಟುಂಬದ ಸದಸ್ಯರು. ಎರಡನೇದಾಗಿ ಮಲ್ಲಪ್ಪ, ಸಂಕಪ್ಪ, ನೈನಾಪುರ, ಆಮೇಲೆ ಬಸನಗೌಡ, ಚೆನ್ನಪ್ಪಗೌಡ, ಹೆಬ್ಬಳಿ, ಬಸನಗೌಡ, ಈರನಗೌಡ, ಅಮಾತಿಗೌಡರ್, ವೀರನಗೌಡ, ಬಸನಗೌಡ, ಅಮಾತಿಗೌಡರ್, ಬಸನಗೌಡ, ರಾಮನಗೌಡ, ಬಾಲನಗೌಡರ್, ಬಾಳಪ್ಪ, ಚಂದ್ರಪ್ಪ, ಬಾದಾಮಿ ಹೀಗೆ ಪ್ರಕರಣವನ್ನು ದಾಖಲಿಸಿದೆ. ಮಾಡ್ಲಗಿರಿ ಗ್ರಾಮದ ರೈತರು ಈ ರೀತಿಯಾಗಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ರು ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು ಗದಗ ವಿಭಾಗದಾರ ಕಚೇರಿಗೆ. ಅವರು ಈ ಪ್ರಕರಣವನ್ನು ದಾಖಲಿಸಿಕೊಂಡು ಮಾಡ್ಲಗಿರಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾಜಿ ಕಾರ್ಯದರ್ಶಿ ಮತ್ತು ಈಗ ಹಾಲಿ ಕಾರ್ಯದರ್ಶಿ, ಅಧ್ಯಕ್ಷರು ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸು ಮತ್ತು ರಿಲೇಟೆಡ್ ಸಹಕಾರಿ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ರು. ಮತ್ತು ಮೇಲಾಗಿ ಮಿಸ್ಅಪ್ರಾಪ್ರಿಯೇಷನ್ ಆಫ್ ಫಾರ್ಮರ್ಸ್ ಅಂಡ್ ಪಬ್ಲಿಕ್ ಫಂಡ್ ಇನ್ ರಿಗಾರ್ಡ್ಸ್ ಟು ಸೇಡ್ ಇಶ್ಯೂ. ಹೀಗಾಗಿ ಇಲ್ಲಿಯ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು ಗದಗ ವಿಭಾಗ ಅವರು ಪ್ರಕರಣವನ್ನು ದಾಖಲಿಸಿಕೊಂಡು ಈ ಸಹಕಾರಿ ಸಂಘವನ್ನು ಸೆಕ್ಷನ್ 64 ಅಡಿಯಲ್ಲಿ ತನಿಖಾ ಮಾಡಬೇಕು. ಅಂಡರ್ ದಿ ಸೆಕ್ಷನ್ 64 ಅಂಡರ್ ದಿ ಕೋಆಪರೇಟಿವ್ ಸೊಸೈಟೀಸ್ ಆಫ್ ಆಕ್ಟ್ 1959 ಆನ್ ಎಕ್ಸ್ ಸೆಕ್ರೆಟರಿ, ಪ್ರೆಸಿಡೆಂಟ್ ಆ್ಯಂಡ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೇಲೆ ತನಿಖಾ ಮಾಡಬೇಕು ಅಂತಕ್ಕಂಥ ಒಂದು ಆದೇಶವನ್ನು ದಿನಾಂಕ 13/1/2020 ಆದೇಶವನ್ನು ರಿಲೀಸ್ ಮಾಡಿದರು. ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು ಸಹಕಾರಿ ಸಂಘದ ಮೇಲೆ ಸೆಕ್ಷನ್ 64 ಅಡಿಯಲ್ಲಿ ತನಿಖಾ ಮಾಡಲಿಕ್ಕೆ ಆದೇಶವನ್ನು ಮಾಡಿದರು. ಆದರೆ ದಿ ಪ್ರೆಸಿಡೆಂಟ್, ಸೆಕ್ರೆಟರಿ, ಎಕ್ಸ್ ಸೆಕ್ರೆಟರಿ ಈ ಒಂದು ಆದೇಶದ ವಿರುದ್ಧ ಆನರೇಬಲ್ ಆಫ್ ಹೈಕೋರ್ಟ್ ಧಾರವಾಡ ಬೆಂಚಕ್ಕೆ ಅಪೀಲನ್ನು ಮಾಡ್ಕೊತಾರೆ. ಆಮೇಲೆ ಅಂಡರ್ ಸೆಕ್ಷನ್ 226 ಮತ್ತು 226 ಅಡಿಯಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದ ಅಡಿಯಲ್ಲಿ
ಆನರೇಬಲ್ ಕೋರ್ಟ್ಗೆ ಪ್ರಾರ್ಥನೆಯನ್ನು ಮಾಡಿ ಇಶ್ಯೂ ರಿಟ್ ಇನ್ ದಿ ನೇಚರ್ ಆಫ್ ಸಿರಿಟೋರಿಯರಿ ಟು ಕ್ವಾಶ್ ದಿ ಇಂಪ್ಯೂನ್ಡ್ ಆರ್ಡರ್ ಡೇಟೆಡ್ 13/1/2021 ಸಹಕಾರಿ ಸಂಘಗಳ ನಿಬಂಧಕರು ಏನದಾರ ಅವರ ಆದೇಶವನ್ನ ರದ್ದು ಮಾಡಬೇಕು ಅಂತಕ್ಕಂಥ ಒಂದು ಕೋರಿಕೆಯನ್ನ ಪ್ರಾರ್ಥನೆಯನ್ನ ಹೈಕೋರ್ಟ್ಗೆ ಸಲ್ಲಿಸ್ತಾರೆ. ಈ ರೀತಿಯಾಗಿ ಏನಿದು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಗದಗ ಅವರು ಏನು ಆದೇಶ ಮಾಡಿದ್ರು ಅದನ್ನ ರದ್ದು ಮಾಡಬೇಕು ಅಂತೇಳಿ ಕೋರಿದಾಗ ಈ ಪ್ರಕರಣ ಹೈಕೋರ್ಟ್ನಲ್ಲಿ ದಾಖಲಾಗುತ್ತೆ. ರಿಟ್ ಪಿಟಿಷನ್ ನಂಬರ್ 100-322/2021 ಅಡಿಯಲ್ಲಿ ಆನರೇಬಲ್ ಹೈಕೋರ್ಟ್ ನಲ್ಲಿ ಒಂದು ದಾಖಲಾಗುತ್ತೆ. ಆದರೆ ಆನರೇಬಲ್ ಹೈಕೋರ್ಟ್ ಕೂಡ ಈ ಪ್ರಕರಣವನ್ನ ಡಿಸ್ಪೋಸ್ ಮಾಡಿ ಏನು ಪೆಟಿಷನರ್ ಏನಿದ್ರು ಅರ್ಜಿದಾರ ಏನಿದ್ರು ಎಕ್ಸ್ ಸೆಕ್ರೆಟರಿ ಆಫ್ ದಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮಾಡಲ್ಗೇರಿ ಥರ್ಡ್ ಪೆಟಿಷನರ್ ಇನ್ 2021 thereby directed to third respondent ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕೋಆಪರೇಟಿವ್ ಸೊಸೈಟಿ ಗದಗರವರಿಗೆ ನಿರ್ದೇಶನವನ್ನು ನೀಡಿ 64 ಅಡಿಯಲ್ಲಿ ತನಿಖೆಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಮಾಡುವುದರಲ್ಲಿ ತಪ್ಪೇನಿಲ್ಲ, ಮಾಡಬೇಕು ವಿತಿನ್ 3 months ನಲ್ಲಿ ಮಾಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಿ ಈ ಒಂದು ಅರ್ಜಿದಾರದ ಅರ್ಜಿಯನ್ನ ರದ್ದುಗೊಳಿಸಿತ್ತು. ಈ ರೀತಿಯಾಗಿ ತಮ್ಮ ಒಂದು ಸಹಾಯಕ ನಿಬಂಧಕರು ಸಹಕಾರ ಸಂಘಗಳ ಗದಗ ವಿಭಾಗವರು 64 ಅಡಿಯಲ್ಲಿ ತನಿಖೆ ಮಾಡಬೇಕಂತಕ್ಕಂಥ ಒಂದು ಸಿದ್ಧತೆಯಲ್ಲಿ ಇದ್ರು. ಮತ್ತು ಈ ಕುರಿತಾಗಿ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದ ಅನೇಕ ಷೇರ್ ಹೋಲ್ಡರ್ಗಳು ಕೂಡ ಅನೇಕ ದೂರುಗಳನ್ನ ಕೊಟ್ಟಿದ್ರು. And further we had already made several allegations. The secretary, president and other board of directors of the Prathamika Krishi Pattina Sahakari Sangha Modalgeri regarding the misappropriation of various farmers public funds and also cheated to the innocent farmers by showing the wrong credits debits, also withdrawing in the different names, also forged signatures of the innocent farmers. ಏನು ಪ್ರಕರಣವನ್ನ ಏನು 64 ಅಡಿಯಲ್ಲಿ ಏನು ಕೊಟ್ಟಿದ್ರು ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಕಾರ್ಯದರ್ಶಿ ಅಧ್ಯಕ್ಷರು ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನ್ ಮಾಡಿದಾರ, ಮಿಸ್ಅಪ್ರಾಪ್ರಿಯೇಷನ್ ಆಫ್ ವೇರಿಯಸ್ ಫಾರ್ಮರ್ಸ್ ಪಬ್ಲಿಕ್ ಫಂಡ್. ಅವರು ಇನ್ನೋಸೆಂಟ್ ಫಾರ್ಮರ್ ರೈತರು ಏನದಾರ ಅವರಿಗೆ ಸುಳ್ಳು ಲೆಕ್ಕವನ್ನ ತೋರಿಸಿ ತಮ್ಮ ಪುಸ್ತಕದಲ್ಲೊಂದು ಇವರಿಗೆ ದುಡ್ಡು ಕೊಡುವುದೊಂದು ಬೇರೆ ಬೇರೆ ರೀತಿಯಾದ ಒಂದು ವ್ಯವಹಾರವನ್ನು ಮಾಡಿದ್ದಾರೆ. ಆಮೇಲೆ ಬೇರೆ ಬೇರೆ ರೀತಿಯಾದ ಹೆಸರಿನಲ್ಲಿಯೂ ಕೂಡ ಈ ಒಂದು ಹಣಕಾಸಿನ ದುರ್ವ್ಯವಹಾರವನ್ನು ಮಾಡಲಾಗಿದೆ. ಆಲ್ಸೋ ಫೋರ್ಜ್ಡ್ ಸಿಗ್ನೇಚರ್ ಆಫ್ ದಿ ಇನ್ನೋಸೆಂಟ್ ಫಾರ್ಮರ್ಸ್ ವಿ ಹ್ಯಾಡ್ ಅಪ್ಲೈಡ್. ಮಾಡಲಗೇರಿ ಗ್ರಾಮದ ರೈತರ ಸಹಿಗಳೇನದಾವು ಫೋರ್ಜರಿ ಮಾಡಿ ಈ ಒಂದು ಅವ್ಯವಹಾರವನ್ನ ಎಸಲಾಗಿದೆ ಅಂತಕ್ಕಂಥ ಒಂದು ದೂರಿನಲ್ಲಿ ಮಾಡಲಗಿರಿ ಗ್ರಾಮಸ್ಥರು ತಿಳಿಸಿದ್ದಾರೆ. ಈ ಕುರಿತು ತನಿಖೆಯನ್ನ ಮಾಡುವುದಲ್ಲಿ ವಿಳಂಬವಾಯಿತು ಅಂತಕ್ಕಂಥ ಒಂದು ಕಾರಣದಿಂದ ದಿನಾಂಕ 3 ಮತ್ತು ಈ ತಿಂಗಳ 3ನೇ ತಾರೀಕಿನಂದು ಮಾಡಲಗಿರಿ ಗ್ರಾಮಸ್ಥರು ಸಹಾಯಕ ನಿಬಂಧಕರ ಕಚೇರಿ ಮುಂದೆ ಧರಣಿಯನ್ನು ಕೂಡ ಮಾಡಿದರು. The information from KCC Bank Dharwad and KCC Bank has already given an directions to the district controlling officer KCC Bank Gadag to hold an inquiry on Prathamika Krishi Pattina Sahakari Sangha Modalgeri district Gadag. Also respective official has conducted an inquiry for more than 25 farmers and inquiry report is already in force and we will produce the investigated reports at the time of inquiry. KCC ಬ್ಯಾಂಕಿನ ಇದು ಡಿಸ್ಟ್ರಿಕ್ಟ್ ಕಂಟ್ರೋಲಿಂಗ್ ಆಫೀಸರ್ಸ್ ಕೂಡ ಇದರ ಬಗ್ಗೆ ತನಿಖೆಯನ್ನು ಮಾಡಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. 25 ಫಾರ್ಮರ್ಸ್ ಬಗ್ಗೆ ಅವರು ಅಧಿಕಾರಿಗಳು ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯು ಕೂಡ ನಮಗೆ ಲಭ್ಯವಾಗ್ತಾ ಇದೆ. And another important aspect brings for kind authority in addition to the earlier allegations that and recently after verifying the records we came to notice that the ex-secretary, president, board of directors members given endorsement information to all the farmers and also public at a large stating that since 97 ದಿಂದ 2003 ರವರೆಗೆ 71 ಲಕ್ಷ
47,000 ಮತ್ತು 441 ಓನ್ಲಿ ಅಪ್ರಾಕ್ಸಿಮೇಟ್ಲಿ ಅಂತಕ್ಕಂಥ ಒಂದು ಲೆಕ್ಕವನ್ನ ಷೇರುದಾರರಿಗೆ ಸಹಕಾರ ಸಂಘದ ಸಿಬ್ಬಂದಿಗಳು ಕೊಟ್ಟಿದ್ದಾರೆ. ಇನ್ಶೂರೆನ್ಸ್ ಅಮೌಂಟ್ ಹ್ಯಾಸ್ ಬಿನ್ ರಿಲೀಸ್ಡ್ ಫ್ರಮ್ ದಿ ಕೆಸಿಸಿ ಬ್ಯಾಂಕ್. ಈ ಹಣ ಏನಿದೆ ಇನ್ಶೂರೆನ್ಸ್ ಅಮೌಂಟ್ ಅಂತೇಳಿ ಕೆಸಿಸಿ ಬ್ಯಾಂಕಿನಿಂದ ಬಿಡುಗಡೆ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕ್ಲಿಯರ್ ಪಿಕ್ಚರ್ಸ್ ಇನ್ಫಾರ್ಮೇಶನ್ಸ್ ರಿಗಾರ್ಡಿಂಗ್ ದ ರಿಲೀಸ್ ಆಫ್ 71,47,441 ಆನ್ ಓನ್ಲಿ ಅಪ್ರಾಕ್ಸಿಮೇಟ್ಲಿ ಇನ್ಶೂರೆನ್ಸ್ ರಿಲೀಸ್ ಆಗಿದೆ ಅಂತ ಸಹಕಾರ ಸಂಘದ ಅಧಿಕಾರಿಗಳೇ ಕೊಟ್ಟಿದ್ದಾರೆ. ಆದರೆ ಪ್ರಾಥಮಿಕ ಕೃಷಿ ಪತ್ತಿನ ಸಂಘ ಮಾಡಲಗಿರಿ ಬಟ್ ಎಕ್ಸ್ ಸೆಕ್ರೆಟರಿ ಅಂಡ್ ಪ್ರೆಸಿಡೆಂಟ್ had provided the false information to the farmers and also to the public. It is clearly shows that it is the ex-secretary, president and the board of directors of the Prathamika Krishi Pattina Sangha Modlagiri had misappropriated the farmers and the public fund. ಇಲ್ಲಿ ಏನಿದೆ ಇವರು ಏನು ಲೆಕ್ಕ ಕೊಟ್ಟಿದ್ದಾರೆ ಇನ್ಶೂರೆನ್ಸ್ ಸೆಕ್ಟರ್ನಲ್ಲಿ 71,47,441 ರೂಪಾಯಿ ಇದು ಸರಿಯಾದದ್ದಲ್ಲ, ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ದೂರಿನಲ್ಲಿ ತಿಳಿಸಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಅವರು ಕೊಟ್ಟಿದ್ದಾರೆ ಅಂತೆ. It is important aspects to bring to your notice that share certificate and share detail information has not been issued to any of the farmers or shareholders of the ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮಾಡಲಿಕ್ಕೆ. ಇದು ಬಹಳ ಇಂಪಾರ್ಟೆಂಟು. ಸಹಕಾರ ಸಂಘದಲ್ಲಿ ಸಹಕಾರ ಸಂಘ ಅಸ್ತಿತ್ವಕ್ಕೆ ಬಂದು 30 ವರ್ಷಗಳಾದರೂ ಕೂಡ ಇದುವರೆಗೆ ಯಾವೊಬ್ಬ ರೈತರಿಗೂ ಕೂಡ ಶೇರ್ ಸರ್ಟಿಫಿಕೇಟ್ ಅನ್ನು ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯು ಬಹಳ ಗಂಭೀರವಾದಂಥ ಒಂದು ಆರೋಪವಾಗಿದೆ. ರಿಜಿಸ್ಟ್ರೇಷನ್ಸ್ ಆಫ್ ದಿ ಸೊಸೈಟಿ ಸಿನ್ಸ್ ಮೋರ್ ದನ್ 30 ಇಯರ್ಸ್ 30 ವರ್ಷಗಳಾಗಿದೆ ಸಂಘ ಅಸ್ತಿತ್ವಕ್ಕೆ ಬಂದು, ಆದರೂ ಕೂಡ ಇನ್ನೂ ಇವರು ಶೇರ್ ಸರ್ಟಿಫಿಕೇಟ್ಗಳನ್ನು ರೈತರಿಗೆ ಕೊಡುವಲ್ಲಿ ಯಾವುದೇ ತರಹದ ರೀತಿಯಾದ ಆಸಕ್ತಿಯನ್ನು ಹೊಂದದೇ ಇರತಕ್ಕಂಥ ಒಂದು ಮಾಹಿತಿಯು ಈ ದೂರಿನಲ್ಲಿ ಗೊತ್ತಾಗ್ತಾ ಇದೆ. Crop insurance either from government or from the funding bank for the distributions to the farmers are not followed the guidelines timely circulated by the government or as per funding bank rules in general sanctioned crop loan to be distributed to the new loan requesters mars 25%. ಇದರಲ್ಲೂ ಕೂಡ ಈ ಕ್ರಾಪ್ ಲೋನು ಮತ್ತು ಇನ್ಶೂರೆನ್ಸ್ ಏನಿದೆ ಅದರಲ್ಲಿ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಅನ್ನು ಫಾಲೋ ಮಾಡಿಲ್ಲ, ಕೆಸಿಸಿ ಬ್ಯಾಂಕಿನ ಗೈಡ್ಲೈನ್ಸ್ ಅನ್ನು ಫಾಲೋ ಮಾಡಿಲ್ಲ ಅಂತಕ್ಕಂಥ ಒಂದು ದೂರನ್ನು ಇದೆ. SC/ST farmers as per government circular and sanctioned crop loan amount is distributed to non-eligible farmers by providing higher loan pertaining to the said allegations. The supporting document information will be submitted during the investigations. ರೈತರಿಗೆ ಈ ಕ್ರಾಪ್ ಲೋನು ಮತ್ತು ಇನ್ಶೂರೆನ್ಸ್ ಲೋನು ಕೊಡುವಲ್ಲಿ ಬಹಳ ಒಂದು ವ್ಯತ್ಯಾಸವನ್ನು ಮಾಡಿದ್ದು, ಯಾರು ಕೃಷಿಕರಲ್ಲೂ ನಾನ್ ಎಲಿಜಿಬಲ್ ಫಾರ್ಮರ್ಸ್ ಕೂಡ ಶೇರ್ ಹೋಲ್ಡರ್ಸ್ ಇರದೇ ಇದ್ರೂ ಕೂಡ ಇರ್ಬೋದಂತ ಅನ್ಸುತ್ತೆ, ಅವರಿಗೂ ಕೂಡ ಹೆಚ್ಚಿನ ಅಮೌಂಟಿನ ಒಂದು ಸಾಲವನ್ನ ಕೊಟ್ಟು ಅವ್ಯವಹಾರವನ್ನು ಮಾಡಲಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಇದರಿಂದ ನಮಗೆ ಗೊತ್ತಾಗ್ತಾ ಇದೆ. ಪ್ರೊವೈಡಿಂಗ್ ನಾನ್ ಎಲಿಜಿಬಲ್ ಫಾರ್ಮರ್ಸ್ by providing higher loan pertaining to the said allegations. It is another important aspects to bring for your kind notice regarding the misappropriation, fraud, cheating and also doing forgery signature of the farmers, wrong credit debit, not maintaining the documents, debit credit ledgers and vouchers as per the ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಆಫ್ ಎಲಿಜಿಬಲ್ ರೈತರಿಗೆ ಏನು ಕೊಟ್ಟಿದ್ದಾರೆ ಅವರಿಗೆ ಯಾವುದೇ ರೀತಿಯಾದ ಒಂದು ಎಲಿಜಿಬಲ್ ಇಲ್ಲೂ ಕೂಡ ಸ್ವಲ್ಪ ಸಾಲವನ್ನು ಕೊಟ್ಟಿದ್ದಾರೆ. ಕ್ರಾಪ್ ಲೋನ್ ಮತ್ತು ಇನ್ಶೂರೆನ್ಸ್ ಅನ್ನ ಅದನ್ನು ಕೂಡ ತನಿಖೆ ಮಾಡಬೇಕು ಅಂತಕ್ಕಂಥ ಒಂದು ದೂರನ್ನು ಕೂಡ ರೈತರು ಶೇರ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. Bring your kind notice regarding the misappropriation, fraud, cheating and also doing forgery signatures of the farmers, wrong credit, not maintaining the documents, debit and credit ledgers and vouchers as per the cooperative societies act of rules and the detailed ಇಲ್ಲಿ ಏನಿದೆ ಯಾವುದೇ ರೀತಿಯಾದ ಒಂದು ದಾಖಲೆಯನ್ನ ನಿರ್ದಿಷ್ಟವಾದ ದಾಖಲೆಯನ್ನ ತನಿಖಾಧಿಕಾರಿಗಳಿಗೂ ಕೊಟ್ಟಿಲ್ಲ ಮತ್ತು ಜನರಿಗೂ ಕೂಡ ತೋರಿಸ್ತಾ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು